ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನದರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಚಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಇದನ್ನ ಯಾರಿಗೆ ಹೇಳಬೇಕು, ಯಾರಿಗೆ ಹೇಳಬಾರದು ಅಂತ ಇದನ್ನ ಒಂದು ಸ್ವಲ್ಪ 2-3 ಶ್ಲೋಕ ನಾವು ನೋಡಿದ್ವಿ. ಯಾರಿಗೆ ಈ ರಹಸ್ಯವನ್ನ ಹೇಳಬೇಕು, ಯಾರಿಗೆ ಹೇಳಬಾರದು ಅಂತ ಅದನ್ನು ನಾನು ಇನ್ನೊಮ್ಮೆ ರಿಪೀಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸ್ನಾತಕಾನಾಂ ಇದಂ ಶಾಸ್ತ್ರಂ ಇದಂ ಪುತ್ರಾನುಶಾಸನಂ. ಮಗು ಪುತ್ರ ಅಂತ ಸಂಬೋಧನೆ ಶುಕಾಚಾರ್ಯರಿಗೆ. ಮಗು ಇದಂ ಅನುಶಾಸನಂ ಸ್ನಾತಕಾನಾಂ. ಇದು ಸ್ನಾತಕರಿಗೆ. ಸ್ನಾತಕರು ಅಂತಂದ್ರೆ ಸ್ನಾನ ಮಾಡಿದವರು ಅಂತ. ಏನು ಸ್ನಾನ ಮಾಡಿದವರು? ಹಿಂದೆ ಎಲ್ಲ ಕಠಿಣವಾದ ತಪಶ್ಚರ್ಯ ಮಾಡಿ ಸುಗಂಧ ಮೊದಲಾದವುಗಳನ್ನು ಪೂಸಿಕೊಳ್ಳದೆ, ಉಗುರನ್ನು ಕತ್ತರಿಸಿಕೊಳ್ಳದೆ, ಅಂದರೆ ಕತ್ತರಿಸ್ತಾರೆ, ತಲೆ ಕೂದಲನ್ನು ಕತ್ತರಿಸುವಾಗಲೇ ಉಗುರು ಕತ್ತರಿಸೋದು, ತಲೆಯನ್ನು ಬಾಚಿಕೊಳ್ಳದೆ, ಸುಗಂಧ ದ್ರವ್ಯವನ್ನು ಲೇಪಿಸಿಕೊಳ್ಳದೆ ಮೈಗೆ ವೇದವನ್ನು ಕಲಿಬೇಕಿತ್ತು. ಅವನನ್ನು ನೋಡಿದ್ರೆ ಮದುವೆ ಆಗೋದಿರಲಿ, ನಕ್ಕು ಮಾತನಾಡಿಸ್ಲಿಕ್ಕೂ ಹಿಂಜರಿಕೆ ಬರುವಂತಹ ಪರಿಸ್ಥಿತಿ ಇರ್ತಿತ್ತು. ವಿದ್ಯಾರ್ಥಿ ಒಬ್ಬ ಹಾಗೇ ಇರಬೇಕು ಅಂತ. ಆಮೇಲೆ ವಿದ್ಯೆಯೆಲ್ಲ ಮುಗಿದ ಮೇಲೆ ಗುರುಗಳ ಅನುಮತಿ ತೆಗೆದುಕೊಂಡು ಆ ಜಟೆ ಕಟ್ಟಿದ ಕೂದಲನ್ನೆಲ್ಲ ಕತ್ತರಿಸಿಕೊಂಡು ಮೊದಲ ಬಾರಿಗೆ ಸುಗಂಧ ದ್ರವ್ಯದಲ್ಲಿ ಮಾಡುವ ಸ್ನಾನ, ಅದು ಸ್ನಾತಕ ಅಂತ. ಅಂದ್ರೆ ಸ್ನಾತಕ ಅಂದ್ರೆ ವಿದ್ಯೆಯನ್ನು ಮುಗಿಸಿದವ. ನಾವೀಗ ಸ್ನಾತಕ ಅಂತಂದ್ರೆ ಎಲ್ಲ ಶಾಸ್ತ್ರಗಳಲ್ಲಿ ಸ್ನಾನ ಮಾಡಿದವ, ಪರಿಚಯಿಸಿಕೊಂಡವ ಅಂತ ಅರ್ಥ ಮಾಡೋದು ಒಳ್ಳೆಯದು. ಸ್ನಾತಕಾನಾಮಿದಂ ವಾಚ್ಯಂ ತದಿದಂ ನ ಅಪ್ರಶಾಂತಾಯ. ಯಾರು ಮಾನಸಿಕವಾಗಿ ಯಾವಾಗಲೂ ಉದ್ವಿಗ್ನನಾಗಿರ್ತಾನೆ ಅವನಿಗೆ ಹೇಳಿ ಪ್ರಯೋಜನ ಇಲ್ಲ. ಯಾಕೆಂದ್ರೆ ಅವನಿಗೆ ಮೊದಲೇನೆ ಒಂದು ಉತ್ತರ ಕೊಡಬೇಕು ಅಂತ ಪ್ರಶ್ನೆನೇ ಕೇಳಿರಲ್ಲ, ಉತ್ತರ ಕೊಡಬೇಕು ಅಂತ ಇದು ಖಾತ್ರಿ ಆಗೋಗಿರುತ್ತೆ. ನಾನಿವತ್ತೊಂದು ವಿಡಿಯೋ ನೋಡ್ತಾ ಇದ್ದೆ, ಅದರಲ್ಲಿ ಚಾಲೆಂಜ್ 2 ಅಂತ ಹೇಳಿ ಇತ್ತು. ಅದರಲ್ಲಿ ಇದೆ ಪ್ರಶ್ನೆ ಏನ್ ಬೇಕಾರಾಗಿರ್ಲಿ ಉತ್ತರ ಕೊಡ್ಲಿಕ್ಕೆ ತಯಾರಾಗ್ಬಿಡಿ ಅಂತಾರೆ ಅವ್ರು. ಏನ್ ಭೀಕರರಿ! ಪ್ರಶ್ನೆ ಯೋಗ್ಯವಾಗಿದ್ರೆ ಅಟೆಂಡ್ ಮಾಡಿ ಅರ್ಥ ಮಾಡಿಕೊಳ್ಳಿ ಅಂತ ಹೇಳಬೇಕಲ್ವಾ. ಅದನ್ನ ಪ್ರಶ್ನೆ ಏನ್ ಬೇಕಾರಾಗಿರ್ಲಿ ಮೊದಲೇ ತೀರ್ಮಾನ ತಗೊಂಡ್ಬಿಡಿ ನಾವು ಉತ್ತರ ಕೊಡಬೇಕು ಅಂತ. ಅದಲ್ಲ, ಅದು ಭಾರತೀಯ ಸಂಸ್ಕೃತಿ ಅಲ್ಲ. ಅದು ನ ಅಪ್ರಶಾಂತಾಯ. ಇಂಥವ್ರು ಪ್ರಶಾಂತರಲ್ಲ, ಉದ್ವಿಗ್ನರಾಗಿ ನಿಮ್ಮನ್ನು ದಾಳಿ ಮಾಡಲಿಕ್ಕೆ ಕಾಯ್ತಾ ಇರ್ತಾರೆ. ಅಲ್ಲ, ಅಪ್ರಶಾಂತರಿಗೆ ಈ ಗುಟ್ಟನ್ನು ಹೇಳದಿರಿ. ಆಮೇಲೆ ನಾದಾಂತಾಯ. ಯಾರಿಗೆ ಇಂದ್ರಿಯ ನಿಗ್ರಹ ಇಲ್ಲ ಅವನಿಗೆ ಹೇಳಬೇಡಿ. ಅತಪಸ್ವಿನೇ. ಯಾರಿಗೆ ಯೋಚನೆ ಮಾಡ್ಲಿಕ್ಕೆ ಬರಲ್ಲ ಅವನಿಗೆ ಹೇಳಬೇಡಿ. ನಾವೇದ ವಿದುಷೇ ವಾಚ್ಯಂ ತಥಾ ನಾನುಗತಾಯ ಚ ನಾ ಸೂಯಕಾಯ ನೃಜವೇ ನ ಚ ನಿರ್ದಿಷ್ಟಕಾರಿಣೇ. ನ ಅವೇದ ವಿದುಷೆ. ವೇದವನ್ನು ತಿಳಿಯದವನಿಗೆ ಹೇಳದಿರಿ. ನೋಡಿ, ವೇದವನ್ನು ತಿಳಿಯದವನಿಗೆ ಹೇಳದಿರಿ.
ಅಯ್ಯೋ ರಾಮ, ವೇದ ತಿಳಿದವನಿಗೆ ಹೇಳಬೇಕೇನು ಅಂದರೆ ಮಹಾಭಾರತ ಅನ್ನೋದು ವೇದದ ನಿರ್ಣಯ. ಹೀಗಾಗಿ ಮಹಾಭಾರತದ ಈ ಗುಟ್ಟನ್ನು ಹೇಳಬೇಕಾದ್ರೆ ಒಂದು ಸ್ವಲ್ಪ ವೇದ ತಿಳ್ಕೊಂಡಿರಬೇಕು. ಆಮೇಲೆ ಯಾರಿಗೆ ಮಹಾಭಾರತ ಓದುವ, ವೇದ ಓದುವ ಒಂದು ಅವಕಾಶ ಇರಲ್ಲ ಅಂತ ನಾನು ಹೇಳ್ತೇನೆ. ವೇದವನ್ನು ಓದುವ ಅವಕಾಶ ಯಾರಿಗಿರೋದಿಲ್ಲ, ಹೆಣ್ಣು ಮಕ್ಕಳಿಗೆ ಆರಂಭದಲ್ಲಿ ಬೇಡ ಅಂತ. ಯಾಕೆ ಬೇಡ? ಅವ್ರಿಗೇನೋ ಆಗ್ಬಿಡತ್ತೆ ಅಂತಲ್ಲ, ಅವರು ಗಂಡನನ್ನು ಪ್ರೀತಿಸುವಷ್ಟು, ಮಕ್ಕಳನ್ನು ಪ್ರೀತಿಸುವಷ್ಟು ಉತ್ಕಟವಾಗಿ ದೇವರನ್ನು ಪ್ರೀತಿಸಿದರೆ ಗಂಡನನ್ನು ಮಕ್ಕಳನ್ನು ಪ್ರೀತಿಸ್ಲಿಕ್ಕಾಗಲ್ಲ. ಅಷ್ಟೇ, ಅದಕ್ಕೆ ಬೇಡ ಅಂತ ಹೇಳ್ತಾ ಇರೋದು. ಯಾಕೆಂದ್ರೆ ಆ ತೀವ್ರತೆ ಗಂಡ್ಮಕ್ಕಳಲ್ಲಿರಲ್ಲ. ಹೀಗಾಗಿ ನೀವು ಓದ್ಬಿಟ್ಟು ಇಲ್ಲೂ ಸಲ್ಲಿರಿ ಅಲ್ಲೂ ಸಲ್ಲಿರಿ, ಆದರೆ ಅವರು ಇಲ್ಲಿ ಸಂದರೆ ಅಲ್ಲಿ ಸಲ್ಲುವವರಲ್ಲ. ಹಾಗಾದರೆ ಪರಂಪರೆ ಮುಂದುವರಿಯೋದು ಹೇಗೆ? ಅದಕ್ಕಾಗಿ ಋಷಿಪಂಚಮಿಯ ತನಕ ನೀವು ಓದಬೇಡಿ. ಹಾಗಾದ್ರೆ ಅಲ್ಲಿ ತನಕ ಏನು ಮಾಡೋದು? ಮಹಾಭಾರತಾದಿ ಶಾಸ್ತ್ರವನ್ನು ಅಧ್ಯಯನ ಮಾಡಿರ್ಬೇಕವರು. ಕೆಲವರು ಹೇಳೋದು, ಇಲ್ಲ ದಾಸರದ್ದು ಬಂದಿಲ್ಲೇನು ಅಂತ. ಅಯ್ಯ ರಾಮ, ಆಚಾರ್ಯರ ಕಾಲದಲ್ಲಿ ಏನು ಅವರು ಆಚಾರ್ಯ ತಾಯಿ ಎಲ್ಲ ನಾಸ್ತಿಕರಾಗ ಇದ್ರು, ಅವ್ರು ವಿಟುತಾತು ನಾಮ ಗೀತೆನೇ ಹೇಳ್ತಾ ಇರ್ಬೇಕು, ಬೇರೆ ದಾರಿನೇ ಇಲ್ಲ. ನಮ್ಮ ಪಂಡಿತರನ್ನ ನೋಡಿದ್ರೆ ಒಮ್ಮೊಮ್ಮೆ ತಲೆಗೂದಲ ಜೊತೆಗೆ ಬುದ್ಧಿನೂ ಬಳಸ್ಕೊಂಡ್ಬಿಟ್ರ ಅಂತ ಒಮ್ಮೊಮ್ಮೆ ಡೌಟ್ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಅವ್ರು ಯಾವ ತರಹ ಮಾತನಾಡ್ತಾರೆ ಅಂತಂದ್ರೆ, ಇಲ್ಲ ಅವ್ರಿಗೆ ಮಾತನಾಡ್ಲಿಕ್ಕಿಲ್ವೇ ಇಲ್ಲ ಅಂತ ಹೆಣ್ಣು ಮಕ್ಕಳಿಗೆ. ಹಾಗಿಲ್ಲ ಮಾರಾಯರೇ, ಎಲ್ಲಿದೆ? ಏನೇನೋ ಹೇಳ್ತಾ ಇರ್ತಾರೆ ಅವರು. ಕಡೆಗೆ ಅವರಾದ್ರೂ ಆಯ್ತಪ್ಪ ನಿಮ್ಗೆ ಅವಕಾಶ ಕೊಟ್ಟಿದ್ದೀವಿ ಓದಿದ್ದೀರಾ ಅಂದ್ರೆ ವೇದನೂ ಓದಿಲ್ಲ, ಮಹಾಭಾರತನೂ ಓದಿರಲ್ಲ. ನಮ್ಮ ಜನ ನೋಡಿದ್ರೆ ಅಯ್ಯೋ ಇಂಥವ್ರ ಕೈನಲ್ಲಿ ಸಿಗಬೇಕಾದವ್ರ ಕೈಗೆ ಸಿಗ್ತಾ ಇಲ್ವಲ್ಲ ಅಂತ ದುಃಖ ಆಗತ್ತೆ. ಅದರಿಂದಾಗಿ ಮಹಾಭಾರತ ಅನ್ನೋದು ಪಂಚಮ ವೇದ, ಇದರಲ್ಲಿ ಎಲ್ಲರಿಗೂ ಅಧಿಕಾರ ಇದೆ. ಯಾಕೆ ಅಂದ್ರೆ ಮಧ್ವಾಚಾರ್ಯರು ಸ್ಪಷ್ಟವಾಗಿ ಬ್ರಾಹ್ಮಣರಿಗೆ ಅರಿವು ಮರೆತಾಗ, ಹೊರಗಡೆ ಬರಲಿ, ಬ್ರಾಹ್ಮಣರಿಗೆ ಅರಿವು ಮರೆತಾಗ ಕ್ಷತ್ರಿಯರು ನೆನಪಿಸಬೇಕು. ಕ್ಷತ್ರಿಯರು ಬ್ರಾಹ್ಮಣರು ಇಬ್ಬರೂ ದಾರಿ ತಪ್ಪಿದಾಗ ವೈಶ್ಯರು ನೆನಪಿಸಬೇಕು. ಈ ಮೂರೂ ಜನ ದಾರಿ ತಪ್ಪಿದಾಗ ಶೂದ್ರರು ನೆನಪಿಸಬೇಕು ಅಂತ ಉಂಟು. ಜ್ಞಾನ ಇಲ್ಲದೆ ನೆನಪಿಸ್ಲಿಕ್ಕಾಗತ್ತಾ? ಇದು ನಮ್ಮ ಜನರಿಗೆ ತಲೆಗೆ ಬಂದೇ ಇಲ್ಲ. ಜ್ಞಾನ ಎಲ್ಲರಿಗೂ ಬೇಕು, ಯಾರಿಗೂ ಬೇಡ. ಮಹಾಭಾರತ ಇಸ್ ಫಾರ್ ಆಲ್, ಎಲ್ಲರಿಗೂ. ಇವರು ಓದಲ್ಲ, ಬೇರೆಯವ್ರು ಓದ್ಲಿಕ್ಕೆ ಬಿಡ್ತಾ ಇಲ್ಲ. ಇದು ಹಣೆ ಬರಹ. ನಾನು ಇವತ್ತು ಬಹಳ ದುಃಖದಿಂದ ಹೇಳಬೇಕಾಗ್ತಾ ಇದೆ, ಮಹಾಭಾರತ ಓದಲಿಕ್ಕೆ ಹೆಣ್ಮಕ್ಳಿಗೆ ಅಧಿಕಾರ ಇಲ್ಲ, ವಿಷ್ಣು ಸಹಸ್ರನಾಮ ಓದಲಿಕ್ಕೆ ಹೆಣ್ಮಕ್ಳಿಗೆ ಅಧಿಕಾರ ಇಲ್ಲ, ಗೀತೆ ಓದಲಿಕ್ಕೆ ಹೆಣ್ಮಕ್ಳಿಗೆ ಅಧಿಕಾರ ಇಲ್ಲ ಅಂತ ಹೇಳ್ತಾ ಇರ್ತಾರಲ್ಲ, ಅವ್ರು ಯಾರೂ ಅದನ್ನು ಓದಿಲ್ಲ, ಯಾರೂ ಓದಿಲ್ಲ. ಅಷ್ಟು ದುಃಖದಿಂದ ಹೇಳ್ತಾ ಇದ್ದೇನೆ ನಾನು. ಏನು ಸಂತೋಷ, ಪ್ರೈಡ್ ಅಲ್ಲ, ಗೇಲಿ ಮಾಡ್ತಾ ಇಲ್ಲ. ಅವರು ಓದಿಲ್ಲ ಅಷ್ಟೇ. ಅವ್ರು ಎಷ್ಟು ಹಾಳು ಮಾಡಿದ್ದಾರೆ ಜಗತ್ತನ್ನ, ಅಷ್ಟು ಹಾಳು ಮಾಡಿದ್ದಾರೆ. ಅದರಿಂದಾಗಿ ವೇದ ಓದದವನಿಗೆ ಇದನ್ನು ಹೇಳಬೇಡಿ ಅಂತ ಬ್ರಾಹ್ಮಣರಿಗೆ ಆಯಿತು. ಮತ್ತೆ ಹೆಣ್ಮಕ್ಳಿಗೆ ಹೇಳಬಾರ್ದ? ಹೆಣ್ಮಕ್ಳಿಗೆ ಮಹಾಭಾರತವೇ ವೇದ. ಹೆಣ್ಮಕ್ಕಳೇ ಮೊದಲಾದವರಿಗೆ ಭಾರತಂ ಬ್ರಾಹ್ಮಣಾದೀನಾಂ ವೇದಾರ್ಥ ಪರಿವಿತ್ತಯೇ ಸಯೇವ ವೇದ ಸ್ತನ್ಯೇಷಾಂ ಅಂತ ಮಹಾಭಾರತ ತಾತ್ಪರ್ಯ, ಇದು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವಾಚಾರ್ಯರ ಸ್ಪಷ್ಟವಾದ ಮಾತು. ಹಾಗಾದ್ರೆ ಹೆಣ್ಮಕ್ಳು ವೇದ ಓದಬಾರದಾ? ಓದಬಹುದು. ಯಾವಾಗ? ಋಷಿಪಂಚಮಿ ಆದಮೇಲೆ. ಮತ್ತೇನು? ಋಷಿಪಂಚಮಿಗಿಂತ ಮೊದಲು ಓದಬಾರದಾ? ಓದಬಹುದು. ಯಾವಾಗ? ಮಕ್ಕಳು ಕೈ ಬಂದಿರ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ಕೋತಾರೆ. ಇನ್ನು ನೀವು ಅಷ್ಟು
ಉತ್ಕಟವಾಗಿ ತೀವ್ರವಾಗಿ ಮಕ್ಕಳತ್ತ ಗಮನ ಹರಿಸಬೇಕಾಗಿರಲ್ಲ, ಓದಬಹುದು. ಹೀಗಾಗಿ ಮಹಾಭಾರತ ಈ ರಹಸ್ಯವನ್ನ, ಮಹಾಭಾರತವೆಂಬ ವೇದವನ್ನ ಆರಂಭದಿಂದ ಕೇಳಿದವರಿಗೆ ಅವರು ವೇದ ವಿದ್ವಾಂಸರೇ, ಅವ್ರಿಗೂ ಹೇಳಬಹುದು. ಯಾರು ಮಹಾಭಾರತವನ್ನು ಓದಿ ಸಂಹಿತೆಯನ್ನು ಓದಿರ್ತಾರೆ ಅವ್ರಿಗೂ ಹೇಳಬಹುದು. ತಥಾ ನಾನುಗತಾಯ ಚ, ಯಾರು ಸಂಪ್ರದಾಯದ ಮತ್ತೆ ಶಾಸ್ತ್ರದ ಹಿನ್ನೆಲೆಯಲ್ಲಿ, ಈಗ ಬಂದಿರುವ ಫಾಲ್ಸ್ ಸಂಪ್ರದಾಯಗಳಲ್ಲ, ಒಂದು 600-500 ವರ್ಷಗಳ ಹಿಂದಿನ ಸಂಪ್ರದಾಯಗಳಲ್ಲ, ಶುದ್ಧ ಸಂಪ್ರದಾಯ, ಬಹಳ ಹಿಂದಿನದ್ದು, ಯಾರಿಗೆ ಇರುತ್ತೆ ಅದನ್ನು ಅನುಸರಿಸದವನಿಗೆ, ಅದನ್ನು ತಿಳಿಯದವನಿಗೆ ಹೇಳದಿರು. ನ ಅಸೂಯಕಾಯ, ನ ಅಸೂಯಕಾಯ, ಯಾರಿಗೆ ಹೊಟ್ಟೆ ಕಿಚ್ಚು ಇರುತ್ತೆ ಅವನಿಗೆ ಹೇಳದಿರು. ಅನೃಜವೇ, ಯಾರಿಗೆ ನೇರವಾದ ನಡೆನುಡಿ ಇರೋದಿಲ್ಲ, ಇಲ್ಲೊಂದು ಕಡೆ ಮಾಡ್ತಾರೆ ಅಲ್ಲೊಂದು ಕಡೆ ಮಾಡ್ತಾರೆ. ಈಗ ನಮ್ಮಲ್ಲಿಯೂ ಕೂಡ ಅವ್ರಿಗೆ ಬೇಕಾದ ಕಡೆಯಲ್ಲಿ ದಾಸರಾಯರು ಪ್ರಮಾಣ ಆಗ್ತಾರೆ, ಬೇಡದ ಕಡೆಯಲ್ಲಿ ದಾಸರಾಯರು ಪ್ರಮಾಣ ಆಗಲ್ಲ. ಈ ದ್ವಂದ್ವ, ಇದು ಅನೃಜತ್ವವೇ. ತಮಗೆ ಬೇಕಾದಾಗ ಒಪ್ಕೊಳ್ಳೋದು. ಅನೃಜವೇ ನಚ ಅನಿರ್ದಿಷ್ಟ ಕಾರಿಣೇ, ಗೊತ್ತು ಗುರಿ ಇಲ್ಲದೆ ಏನನ್ನೋ ಮಾಡ್ತಾ ಇರ್ತಾನಲ್ಲ ಅವನಿಗೂ ಹೇಳಬೇಡಿ. ಏನು ಮಾಡ್ತಾ ಇದ್ದೀನಿ ಅಂತ ಯಾರಿಗೆ ಖಚಿತವಾಗಿ ಗೊತ್ತಿರುತ್ತೆ ಅವನಿಗೆ ಹೇಳಿ. ಆಮೇಲೆ ಈಗ ನಮಗೆಲ್ಲ ಬರುವಂಥದ್ದು ಸಮಸ್ಯೆ ಏನು? ನ ತರ್ಕಶಾಸ್ತ್ರ ದಗ್ಧಾಯ, ತರ್ಕಶಾಸ್ತ್ರದಿಂದ ಯಾರು ಬೆಂದಿರುವುದಿಲ್ಲ ಅವನಿಗೆ ಹೇಳಿ. ಏಕೆಂದ್ರೆ ದೊಡ್ಡ ಪಿಡುಗು ಇವತ್ತು. ನೀವು ವೇದಾಂತವನ್ನು ಓದಬೇಕು ಅಂತಂದ್ರೆ ತರ್ಕಶಾಸ್ತ್ರವನ್ನು ಓದದೆ ಆಗೋದಿಲ್ಲ ಅಂತನ್ನೋ ಪರಿಸ್ಥಿತಿ ನಾವು ತಂದುಕೊಟ್ಟಿದ್ದೀವಿ. ನ ತರ್ಕಶಾಸ್ತ್ರ ದಗ್ಧಾಯ, ತರ್ಕಶಾಸ್ತ್ರ ದಗ್ಧನಾದವನಿಗೆ ನಾ ಹೇಳಬೇಡಿ. ನವಾಚ್ಯಂ. ಆದರೆ ಎಲ್ಲ ಈಗ ನೀವು ನೋಡಿರುವ ಹಾಗೆ ಸಮಾಜದಲ್ಲಿ ಕನಿಷ್ಠ ಪಕ್ಷ 1,500 ಜನ ತರ್ಕಶಾಸ್ತ್ರ ವಿದ್ವಾಂಸರು ವೇದಾಂತ ಓದಿದ್ದೇವೆ ಅಂತ ಭ್ರಮಿಸ್ಕೊಂಡಿದ್ದಾರೆ. 1,500 ಜನ, ಎಲ್ಲ ವಿದ್ಯಾಪೀಠಗಳದ್ದು ಸೇರಿ ನಾ ಹೇಳ್ತಾ ಇರೋದು. ಅವ್ರಿಗೆ ಹೇಳ್ಬೇಡಿ ಈ ರಹಸ್ಯ ಅಂತಾರೆ. ಅಂದ್ರೆ ಆ ವೇದವ್ಯಾಸರು ಅವರಿಗೆ ಗೊತ್ತಿತ್ತು ತರ್ಕಶಾಸ್ತ್ರ ಓದುವವನಿಗೆ ಕಾಮನ್ ಸೆನ್ಸ್ ಇರೋಲ್ಲ ಅಂತ. ತರ್ಕಶಾಸ್ತ್ರ ಓದುವವನಿಗೆ ಕಾಮನ್ ಸೆನ್ಸ್ ಇರಲ್ಲ. ಅವ್ರಿಗೆ ಬೇಕಾದಾಗ ಮಾತಾಡ್ತಾ ಇರ್ತಾರೆ. ಕಡೆಗೆ ಅವ್ರು ತೀರ್ಮಾನ ಮಾಡ್ತಾರೆ. ಏನು? ನಮ್ಮ ಹಿರಿಯರು ಹೇಗೆ ಮಾಡ್ತಾರೋ ಹಾಗೆ ಮಾಡ್ತಾರೆ, ಮಾಡೋಣ ಅಂತ. ಅವ್ರು ಏನು ಯಾವುದರಲ್ಲಿಯೂ ಈ ತನಕ ತೀರ್ಮಾನ ಆಗಿರಲ್ಲ. ನೀವು ನೋಡಿ ಬೇಕಂದ್ರೆ ಪ್ರತಿ ಸುಧಾಮಂಗಳದಲ್ಲಿ ಓಂ ಅಥಾತೋ ಬ್ರಹ್ಮ ಜಿಜ್ಞಾತ, ಓಂಕಾರ ಎಷ್ಟು ಹಾಕ್ಬೇಕು ಅಲ್ಲಿಂದಲೇ ಶುರು ಆಗುತ್ತೆ, ಮತ್ತೆ ಮುಗಿಯೋದೇ ಇಲ್ಲ. ಅದು ಜೀವನ ಇಡೀ ಅವನು ಸತ್ತೋದ್ಮೇಲೆ ಮುಗಿದಿರಲ್ಲ, ಅದು ಮುಂದೆ ಇನ್ನೊಬ್ರು ಬೇರೆ ಅದನ್ನ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಮಂಗಳ ಮಾಡಬೇಕಾ ಮಾಡಬಾರದು, ಇಷ್ಟು ಕ್ಷುಲ್ಲಕವಾದ ವಾಕ್ಯಾರ್ಥಗಳು. ಮಂಗಳ ಮಾಡಬೇಕಾ ಮಾಡಬಾರದ, ಮಂಗಳಕ್ಕೇನು ಫಲ, ಅದನ್ನೆಲ್ಲ ಕಟ್ಕೊಂಡು ಏನಾಗ್ಬೇಕು ಮಾರ್ಯಾರೆ? ಆಚಾರ್ಯರು ಮಂಗಳ ಮಾಡಿದಾರಲ್ವಾ, ಮುಂದೆ ಬನ್ನಿ, ಮುಂದಿನದ್ದನ್ನು ವಿಷಯೀಕರಿಸಿ. ದೇವರ ಗುಣಗಳನ್ನು ನೋಡಿ ಬೆರಗಾಗಿ ಅವನನ್ನು ಸ್ತೋತ್ರ ಮಾಡಿ ಅವನನ್ನು ಹೇಳ್ತಾ ಇದ್ದಾರೆ. ಮುಂದೆ ಅಷ್ಟೇ ಮುಗೀತು, ಅಷ್ಟು ಸಾಕು, ಮುಂದೆ ಬನ್ನಿ. ಇವರು ಮೊದಲನೇ ಶ್ಲೋಕದಿಂದ ಆಚೆ ಬರಲ್ಲ. ಇದೆಲ್ಲ ಯಾವುದರ ಪ್ರಭಾವ ಅಂದ್ರೆ ನಮ್ಮ ತರ್ಕಶಾಸ್ತ್ರದ ಪ್ರಭಾವ. ನ ತರ್ಕಶಾಸ್ತ್ರ ದಗ್ಧಾಯ, ಆಮೇಲೆ ತಥೈವ ಪಿಶುನಾಯ ಚ, ಹಾಗೆ ಚಾಡಿ ಹೇಳುವವನಿಗೆ ಹೇಳಬೇಡಿ. ಯಾರು ಚಾಡಿ ಹೇಳ್ತಾ ಇರ್ತಾರೆ ಅವರಿಗೆ ಇದನ್ನು ಹೇಳಬೇಡಿ. ಯಾಕೆ ಅಂತಂದ್ರೆ ಚಾಡಿ ಹೇಳುವವರಿಗೆ ಒಂದು ಗುಣ ಇರುತ್ತೆ, ಒಂದು ಪ್ರಾಬ್ಲಮ್. ಏನು? ಬೇರೆಯವರ ದುರ್ಗುಣಗಳು ಅಂತ ಇವ್ರಿಗೇನನ್ಸಿದೆ ಅಥವಾ ಕೇಳುವವ್ರಿಗೇನನ್ಸಿದೆ ಅದನ್ನ ಹೇಳುವ ಮೂಲಕ ಅವರನ್ನು ಪ್ಲೀಸ್ ಮಾಡುವ ಕೆಟ್ಟ ಚಟ. ಇವಾಗ ಯಾರಿಗೋ ಒಬ್ಬರಿಗೆ ಕಾಫಿ ಅಂದರೆ ಪರಮ ಮೈಲಿಗೆ ಅಂತ ಇರುತ್ತೆ ತಲೆನಲ್ಲಿ. ಅವರು ಹತ್ರ ಯಾರು ಬರ್ತಾರೆ ಅವ್ರಿಗೆ ಹೇಳೋದು,
ನೋಡಿ ಅವನಿದ್ದಾನಲ್ಲ 3 ಹೊತ್ತು ಕಾಫಿ ಕುಡಿತಾ ಇರ್ತಾನೆ ಅಂತ. ಇವನಿಗೆ ಅವರ ದುರ್ಗುಣಗಳನ್ನು ಹೇಳಬೇಕು ಅಂತ ಅನ್ನೋದಕ್ಕಿಂತ ಅವರ ದುರ್ಗುಣಗಳನ್ನು ಹೇಳಿ ಇವರನ್ನು ಪ್ಲೀಸ್ ಮಾಡಿ ಅವನನ್ನು ದೂರ ಇಡಬೇಕು ಅಂತ. ಅದು ದುರ್ಗುಣವೇ ಆಗಿರಲ್ಲ ಎಷ್ಟೋ ಬಾರಿ. ಅದನ್ನ ಪಿಶುನ ಅಂತ ಕರೀತಾರೆ ಅವನನ್ನ. ಕರ್ಣೇ ಜಪಃ ಅಂತ ಸಂಸ್ಕೃತದಲ್ಲಿ, ಕಿವಿಯಲ್ಲಿ ಜಪಿಸುವವ. ಕರ್ಣೇ ಜಪಃ ಸಂಸ್ಕೃತದಲ್ಲಿ ಬಹಳ ಚೆನ್ನಾಗಿರುವ ವರ್ಡ್. ದುರ್ಜನನಿಗೆ ಇನ್ನೊಂದು ದೋಷೈಕ ದೃಕ್ ಅಂತ, ದೋಷವನ್ನು ಮಾತ್ರ ಕಾಣುವವ ಅಂತ ದುರ್ಜನ. ಅದರಿಂದಾಗಿ ಯಾರು ಪಿಶುನರಿರುತ್ತಾರೆ ಅವರಿಗೆ ಇದನ್ನ ಹೇಳಬೇಡಿ. ಶ್ಲಾಘಿನೇ ಶ್ಲಾಘನೀಯಾಯ. ಹಾಗಾದ್ರೆ ಯಾರಿಗೆ ಹೇಳಬೇಕು? ಶ್ಲಾಘಿನೇ, ಗುಣಗಳನ್ನು ಮೆಚ್ಚುವವರಿಗೆ ಹೇಳಿ. ಪ್ರಶಾಂತಾಯ ತಪಸ್ವಿನೇ, ಯಾರು ಕಾಮಾಗಿರ್ತಾರೆ, ಪೂರ್ವ ಪಕ್ಷ ಮತ್ತೆ ಉತ್ತರವನ್ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಒಂದು ಸ್ವಲ್ಪ ಟೈಮ್ ತಗೊಳ್ತಾರೆ ಅವ್ರಿಗೆ ಹೇಳಿ. ಪ್ರಶ್ನೆ ಬಂದ ಕೂಡಲೇ ರಿಯಾಕ್ಟ್ ಆಗಬೇಡಿ. ಪ್ರಶ್ನೆಯನ್ನ ಚಿಂತಿಸಿ, ಅವರ ನೆಲೆ ಏನು, ಶಾಸ್ತ್ರದ ನೆಲೆ ಏನು, ಸ್ವಲ್ಪ ಯೋಚನೆ ಮಾಡಿ. ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡಬೇಕಾದ್ರೆ ನಿಮಗದು ಬಹಳ ಹಳೇದಾಗಿ ಅದನ್ನು ಅಡ್ಮಿಟ್ ಮಾಡಿರ್ಬೇಕು. ಆ ಅಡ್ಮಿಷನ್ ಇಲ್ಲದೆ, ಹಳೆಯ ಒಂದು ಅಡ್ಮಿಷನ್ ಇಲ್ಲದೆ ಈ ಕೂಡಲೇ ನೀವು ಹೊಸ ಪ್ರಶ್ನೆ ಕೇಳಿರ್ತೀರ, ಈ ಕೂಡಲೇ ರಿಯಾಕ್ಟ್ ಮಾಡಬೇಡಿ. ಅವರನ್ನ ಪ್ರಶಾಂತರು ಅಂತ ಕರೀತಾರೆ. ಬಿ ಕಾಮ್. ತಪಸ್ವಿನೇ ಇದಂ ಪ್ರಿಯಾಯ ಶಿಷ್ಯಾಯ ಪುತ್ರಾಯ ಅನುಗತಾಯ ಚ. ಪ್ರಿಯನಾದವನಿಗೆ ಹೇಳಿ. ಶಿಷ್ಯಾಯ, ಮಾತನ್ನ ಕೇಳುವವ ಅಂತ. ಶಿಷ್ಯ ಅಂದ್ರೆ ಏನು ಗೊತ್ತಾ? ವಿದ್ಯೆಯನ್ನೇ ಕಲ್ತಿರಬೇಕು ಅಂತ ಇಲ್ಲ, ಮಾತನ್ನ ಕೇಳುವವ ಅವನು ಶಿಷ್ಯ. ಶಾಸ್ತುಂ ಯೋಗ್ಯ ಶಿಷ್ಯ. ಶಾಸಕ, ಆರ್ಡರ್ ಮಾಡುವವ. ಶಿಷ್ಯ ಅಂದ್ರೆ ಆ ಅನುಶಾಸನವನ್ನು ಸ್ವೀಕರಿಸುವವ. ಪುತ್ರನಿಗೆ ಹೇಳಿ. ತಂದೆಯಾದವನು ಮಗನಿಗೆ ಅವನನ್ನ ತಿದ್ದಿ, ಅವನ ಗುಣಗಳನ್ನು ತಿದ್ದಿ ಕಡೆಗೆ ಇದನ್ನು ಹೇಳಲಿಕ್ಕೆ ಅವಕಾಶ ಇರುತ್ತೆ. ಈ ತರಹದ ಗುಣಗಳು, ಅವನು ಗುಣಗಳನ್ನು ಮೆಚ್ಚುವ ಹಾಗೆ, ಪ್ರಶಾಂತನಾಗುವ ಹಾಗೆ, ತಪಸ್ವಿಯಾಗುವ ಹಾಗೆ ಮಾಡಿ ಅವನಿಗೆ ಹೇಳಿ. ರಹಸ್ಯ ಧರ್ಮಂ ವಕ್ತವ್ಯಂ ನಾನ್ಯಸ್ಮೈತು ಕಥಂಚನ ಯದ್ಯಪ್ಯಸ್ಯ ಮಹೀಂ ದದ್ಯಾತ್ ರತ್ನಪೂರ್ಣಾಮಿಮಾಂ ನರಃ ಇದಮೇವ ತತಃ ಶ್ರೇಯಃ ಇತಿ ಮನ್ಯೇತ ತತ್ವವಿತ್. ಯಾರು ಈ ತರಹದ ಅನುಶಾಸನವನ್ನು ಪಡೆದಿರ್ತಾನೆ ಅವನು ಎಂಥವನಿರಬೇಕು ಅಂದರೆ, ಇಡೀ ಭೂಮಿಯನ್ನು ಕೊಟ್ಟು, ನೋಡಪ್ಪ ಈ ಶಾಸ್ತ್ರದ ಅನುಶಾಸನವನ್ನು ನೀನು ಒಪ್ಪಬೇಡ ಅಂದರೆ, ಇಲ್ಲ ಇದೇ ನನಗೆ ಶ್ರೇಯಸ್ಸು, ಈ ಇಡೀ ಭೂಮಿ ಅಲ್ಲ ಅನ್ನುವಷ್ಟು ಲೋಭದಿಂದ ಆಚೆ ಇರಬೇಕು ಅವನಿಗೆ ಹೇಳಿ. ಇಲ್ಲ ಅಂತ ಹೇಳಿದ್ರೆ ಹೆಚ್ಚು ಜನ ಮತಾಂತರ ಆದವರು, ಹೆಚ್ಚು ಜನ ಬೇರೆ ಕಡೆಗೆ ಹೋದವರು, ತತ್ವವನ್ನು ತಿಳಿಯದವರು, ಅವ್ರನ್ನ ಓಡಿಸಿದವರ ಪಾತ್ರವೂ ದೊಡ್ಡದಿರತ್ತೆ ಬೇರೆ. ಸಮರ್ಥವಾಗಿ ಇವರ ಅಜ್ಞಾನದಿಂದ ಅವ್ರನ್ನ ಓಡಿಸ್ಬಿಟ್ಟಿರ್ತಾರೆ. ಆದರೆ ಸಾಮಾನ್ಯವಾಗಿ ಇದನ್ನೆಲ್ಲ ತಿಳಿದ ಮೇಲೆ ಅವನು ಎಷ್ಟು ಗಟ್ಟಿ ಇರಬೇಕು ಅಂತಂದರೆ, ನೀವು ಯಾರಿಗೆ ಉಪದೇಶ ಮಾಡಿರ್ತೀರಿ ರಹಸ್ಯವನ್ನು, ಅವನಿಗೆ ನೋಡಪ್ಪ ನಾಳೆಯಿಂದ ಮಹಾಭಾರತವನ್ನು ನಂಬುವುದನ್ನು ಬಿಡು, ನಿನಗೆ ಇಡೀ ಭೂಮಿಯನ್ನು ಕೊಡ್ತೇನೆ ಅಂತ ಹೇಳಿದ್ರು, ಇಲ್ಲ ಇಲ್ಲ ನನಗೆ ಮಹಾಭಾರತ ಶ್ರೇಯಸ್ಸು ಅನ್ನುವ ಮೆಂಟಾಲಿಟಿ ಬರಬೇಕು. ಆ ತರಹ ಕ್ವಾಲಿಟಿಯನ್ನು ಬೆಳೆಸಿ ನೀವು ಹೇಳಬೇಕು. ತಥೋ ಅತೋ ಗುಷ್ಯತರಾರ್ಥಂ ಯತ್ ಅಧ್ಯಾತ್ಮಮತಿಮಾನುಚಂ ಯತ್ತನ್ಮಹರ್ಚಿಭಿರ್ದೃಷ್ಟಂ ವೇದಾಂತೇಷು ಚ ಗೀಯತೆ.
ಶಾಸ್ತ್ರ ಇಷ್ಟೇ ಅಲ್ಲ, ಮನುಷ್ಯರಿಗೆ ಮೀರಿದ ಅನೇಕ ಪ್ರಮೇಯಗಳು ಆ ಶಾಸ್ತ್ರದಲ್ಲಿ ಇವೆ. ನಾವಿದನ್ನೇ ಅಡ್ಮಿಟ್ ಮಾಡಲಿಲ್ಲ ಅಂದರೆ ಇನ್ನು ಅದೆಂಥದ್ದು ತಿಳ್ಕೊಳ್ಳಿ. ಆ ತರಹದ ಅನೇಕ ಸಂಗತಿಗಳನ್ನು ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವರು ಹೇಳುತ್ತಾರೆ. ಅದನ್ನ ಅಲ್ಲಿಗೆ ಬಂದಾಗ ಹೇಳಬೇಕು ವಸ್ತುತಃ, ಆದರೆ ನಾನು ಇಲ್ಲೇ ಹೇಳಿಬಿಟ್ಟಿದ್ದೇನೆ. ರಾಜಸೂಯ ಯಾಗ ಇದು ಯುದ್ಧ ಆದ ಮೇಲೆ ಅಶ್ವಮೇಧ ಯಾಗ ಒಂದು ನಡೆಯುತ್ತೆ. ಮುಂದೆ ಅಶ್ವಮೇಧಿಕ ಪರ್ವ ಅಂತ. ಆ ಅಶ್ವಮೇಧಿಕ ಪರ್ವ ನಡೆಯುವಾಗ ಧರ್ಮರಾಜ ಕೃಷ್ಣನಿಗೆ ಪ್ರಶ್ನೆ ಕೇಳ್ತಾನೆ. ಕೇನ ದುರ್ಲಕ್ಷಣೇನಾಯಂ ಬಹುದುಃಖಿ ಪ್ರವಾಸಗಃ. ಅರ್ಜುನ, ಯಾವ ದುರ್ಲಕ್ಷಣ ಇರೋದ್ರಿಂದ ನಮಗ್ಯಾರಿಗೂ ಇಲ್ಲದ ದುಃಖ ಅವನಿಗೆ, ನಮಗ್ಯಾರಿಗೂ ಇಲ್ಲದ ಅಲೆಮಾರಿತನ ಅವನಿಗೆ ಯಾಕೆ ಬಂದಿದೆ? ಅದಕ್ಕೆ ಕೃಷ್ಣ ಒಂದೆರಡು ಲಕ್ಷಣವನ್ನು ಹೇಳುತ್ತಾನೆ. ಆಗ ವದಂತಮೇವ ಪಾಂಚಾಲಿ ಕಟಾಕ್ಷೇಣ ನ್ಯವಾರಯತ್. ದ್ರೌಪದಿ ಅವನನ್ನು ತಡಿತಾಳೆ. ಯಾಕೆ? ಅಲ್ಲಿ ನಮ್ಗೆ ಕಾರಣ ಇಲ್ಲ, ಅಷ್ಟೇ, ನಿಂತೋಯ್ತಾ. ಕೊನೆ ಎಲ್ಲಿಗೆ ಬಂತು? ಮದ್ದವರು ಹೇಳುತ್ತಾರೆ ಅವನಿಗೇನೇನು ದುರ್ಲಕ್ಷಣ ಇತ್ತು ಅಂತ. ಅರ್ಜುನ್ ಧರ್ಮರಾಜನಿಗೆ ಅದು ತಿಳಿಬಾರದು ಅಂತ ಹೇಳಿ ದ್ರೌಪದಿ ತಡೆದ್ಲು. ಅವಳು ಹೇಳದೆ ಉಳಿದದ್ದು, ದೇವರು ಹೇಳದೆ ಉಳಿದದ್ದು ಯಾವುದು ಅಂತ ಆಚಾರ್ಯ ಹೇಳ್ತಾರೆ. ಅಯ್ಯ, ನಿಮಗೆ ತಿಳಿಬೋದಾ? ಆ ಕಾಲದಲ್ಲಿ ಅವನಿಗೆ ತಿಳಿಬಾರದು ಅಂತ. ಇದರಿಂದ ಆಚಾರ್ಯರು ಏನು ಹೇಳಿದ್ರು ಅಂತಂದ್ರೆ, ಅವರು ಹೇಳದೆ ಉಳಿದದ್ದು ಏನು ಅನ್ನೋದನ್ನ ಹೇಳುದು. ಅದೆಲ್ಲ ಕೆಲವೆಲ್ಲ ದೇವರಹಸ್ಯ. ಅದು ಈ ಕಾಲದಲ್ಲಿ ಬಿಚ್ಚಿಡಬಹುದು ಅಂತ ಹೇಳಿ ಆಚಾರ್ಯರಿಗೆ ಆಜ್ಞೆ ಬಂತು, ಅದನ್ನು ಮಾಡಿದ್ರು ಅವರು. ಈ ತರಹದ್ದು ಬೇಕಷ್ಟುಂಟು. ಮಹಾಭಾರತದಲ್ಲಿ ಇದೊಂದೇ ರಹಸ್ಯ ಅಲ್ಲ ಇರೋದು, ಸಾವಿರಾರು ರಹಸ್ಯಗಳುಂಟು. ಹೀಗೆ ಯಾಕೆ ನಾನು ಹೇಳಿದ್ದು ಅಂದ್ರೆ ನೋಡಿ, ಇಲ್ಲಿ ಹೇಳ್ತಾರೆ, ಅಥೋ ಗುಶ್ಚತರಾರ್ಥಂ ಯತ್ ಅಧ್ಯಾತ್ಮಂ ಅತಿಮಾನುಷಂ. ಮನುಷ್ಯರಿಗೆ ಮೀರಿದ, ಕೆಲವರು ಆಧ್ಯಾತ್ಮ ಆಧ್ಯಾತ್ಮ ಅಂತಾರೆ, ಶುದ್ಧ ಪ್ರಯೋಗ ಅಧ್ಯಾತ್ಮ ಅಂತ. ಆತ್ಮಾನಮಧಿಕೃತ್ಯ ಅಧ್ಯಾತ್ಮಂ. ಆತ್ಮ ಅಂದ್ರೆ ಅಂತರ್ಯಾಮಿಯಾದ ನಾರಾಯಣ, ಆತ್ಮ ಅಂದ್ರೆ ಜೀವ. ಇವರಿಬ್ಬರನ್ನು ಕುರಿತಾದದ್ದು ಅಂತ ಅರ್ಥ. ಅಧ್ಯಾತ್ಮ ಅಂದ್ರೆ ಆತ್ಮ ಹಾಗೂ ಪರಮಾತ್ಮರನ್ನ ಕುರಿತು ಇರುವಂಥದ್ದು, ಅದು ಅಧ್ಯಾತ್ಮ. ಅತಿಮಾನುತವಾದ ಅಧ್ಯಾತ್ಮ ಏನಿದೆ, ಮಹರ್ಷಿಭಿರ್ದೃಷ್ಟಂ, ಮಹರ್ಷಿಗಳು ಕಂಡಿದ್ದಾರೆ. ವೇದಾಂತೇಶು ಗೀಯತೆ, ಉಪನಿಷತ್ತು ಮೊದಲಾದವುಗಳಲ್ಲಿದೆ. ಅತಿಮಾನುಷವಾದದ್ದು ಅದು ಇಷ್ಟೇ ಅಂತ ಅನ್ಕೊಳ್ಬೇಡಿ. ತಥೋಹಂ ವರ್ತಯಿಷ್ಯಾಮಿ ಯದಿ ಮಾಂ ಪರಿಪೃಚ್ಛಸಿ. ನಿನಗೆ ಹೇಳ್ತೇನೆ, ನೀನು ಕೇಳಿದರೆ ಹೇಳ್ತೇನೆ. ಯಚ್ಚತೆ ಮನಸಿ ವರ್ತತೆ ಪರಂ ಯತ್ರ ನಾಸ್ತಿ ತವ ಸಂಶಯ ಕ್ವಚಿತ್ ಶ್ರೂಯತಾಮಯಮಹಂ ತವಾಗ್ರತಃ ಪುತ್ರ ಕಿಂ ಹಿ ಕಥಯಾಮಿ ತೇ ಪರಂ. ನಿನ್ನ ಮನಸ್ಸಿನಲ್ಲಿ ಏನಿದೆ ಸಂಶಯ, ಅದನ್ನು ಕೇಳು. ನಿನಗೇನು ಇಲ್ವಾ, ಆದರೂ ನಾನು ಹೇಳ್ತೇನೆ ಕೇಳು ಅಂತಾರೆ. ಅಂದ್ರೆ ಗುರುಗಳ ಅನುಗ್ರಹೋನ್ಮುಖರಾದಾಗ ನಾವು ಕೇಳದೆ ಹೋದ್ರೂ ಹೇಳ್ತಾರೆ ಅಂತ. ಅದನ್ನು ನಾವಿಲ್ಲಿ ಕಾಣ್ತೇವೆ. ಹೀಗೆ 231ನೇ ಅಧ್ಯಾಯ ಇದು ಮುಗಿದಿದೆ. ಶುಕಃ ಅಧ್ಯಾತ್ಮಂ ಯದಿದಂ ತಾತ ಪುರುಷಸ್ಯೇಹ ವಿದ್ಯತೆ
ಯದಧ್ಯಾತ್ಮಂ ಯಥಾ ವೇದ ಭಗವನ್ ರುಚಿಸತ್ತಮ. ಮತ್ತೆ ನನಗೆ ಅಧ್ಯಾತ್ಮದ ಬಗ್ಗೆ ಹೇಳ್ರಿ, ದೇವರ ಬಗ್ಗೆ, ಜೀವನ ಬಗ್ಗೆ ಹೇಳ್ರಿ. ಆಮೇಲೆ ನೀವು ಹೇಗೆ ತಿಳಿದ್ರಿ, ನೀವು ತಿಳಿದಿರೋದನ್ನು ಹೇಳಿ ನನಗೆ ಅಂತ. ಅಂದರೆ ಇದರಲ್ಲಿ ಒಂದು ನಾವು ತಿಳ್ಕೊಳ್ಬೇಕಾದ ಅಂಶ ಏನು ಅಂದರೆ, ನೀವು ತಿಳಿದಿರುವ ನನಗೆ ಯೋಗ್ಯವಾದ ಸಂಗತಿಯನ್ನ ಹೇಳಿ ಅಂತ. ಅದು ಅಂಡರ್ಸ್ಟುಡ್. ಅದು ಅಧೀಹಿ ಭಗವೋ ಬ್ರಹ್ಮೇತಿ ಅಂತಾನೆ ಭೃಗು. ಪೂಜ್ಯರೇ ಅಧ್ಯಯನ ಮಾಡಿ. ಅಯ್ಯೋ, ಗುರುಗಳ ಹತ್ರ ಬಂದು ನೀವೇ ಅಧ್ಯಯನ ಮಾಡಿ ಅನ್ನೋದೇ, ನನಗೆ ಮಾಡಿಸಿ. ಅಷ್ಟು ಅಸ್ವತಂತ್ರ ಅಂತ ಹೇಳೋದು ಒಂದು ಪ್ರಾಚೀನ ಭಾರತದ ಕ್ರಮ. ಇವತ್ತು ಹೋಗಿ ಲರ್ನ್ ಯುವರ್ ಸೆಲ್ಫ್ ಅಂತಂದ್ರೆ ವರುಣನ ಅವರಪ್ಪ ಭೃಗುರ್ವೈ ವಾರುಣಿ ವರುಣಂ ಪಿತರಂ ಉಪಸಸಾರ ಅಧೀಹಿ ಭಗವೋ ಬ್ರಹ್ಮ ಇತಿ. ಭಗವಃ ಪೂಜ್ಯರೇ ಬ್ರಹ್ಮ ಅಧೀಹಿ, ದೇವರನ್ನು ತಿಳಿಯಿರಿ. ತಿಳಿಯಿರಿ ಅಂದ್ರೆ ತಿಳಿಸಿರಿ ಅಂತ. ಈ ವಿನಯ ಇವತ್ತು ಕ್ಲಾಸಿಗೆ ಬಂದ್ಬಿಟ್ಟು ಲರ್ನ್ ಯುವರ್ ಸೆಲ್ಫ್ ಅಂತಂದ್ರೆ ಇಂಗ್ಲೀಷಲ್ಲಿ ಏನು ಅರ್ಥ ಆಗಬೇಡ. ಅದು ನಾವು ಏನನ್ನೂ ಅನುವಾದ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ನನಗೆ ಈಗೀಗ ಇಂಗ್ಲೀಷಿನಲ್ಲಿ ಏನನ್ನೂ ಹೇಳಲಿಕ್ಕೆ ಆಗ್ತಾ ಇಲ್ಲ ಅಂತ ಅನಿಸ್ಬಿಟ್ಟಿದೆ. ಉತ್ಕ್ರಾಂತಿಯನ್ನ ಹೇಗ್ರಿ ಅನುವಾದ ಮಾಡೋದು? ಉತ್ಕ್ರಾಂತಿ ಹೋಗಲಿ, ಆತ್ಮವನ್ನ ಅನುವಾದ ಮಾಡ್ಲಿಕ್ಕಾಗಲ್ಲ ಇಂಗ್ಲೀಷಿನಲ್ಲಿ. ಸೋಲ್ ಅಂದ್ರೆ ನಮ್ಮ ಆತ್ಮ ಅಲ್ಲ. ಅವ್ರ ಲಕ್ಷಣ ನೋಡಿದ್ರೆ ಸೋಲ್ ಅಂದ್ರೆ ನಾವೇನು ಆತ್ಮ ಅಂತ ಹೇಳ್ತಾವಲ್ಲ, ಅದಕ್ಕೆ ಅವ್ರಿಗೇನೋ ಅರ್ಥ ಆಗ್ಬಿಡತ್ತೆ. ಅತ್ಯಂತ ಆಸಕ್ತಿ ಇರುವ ಇಂಗ್ಲಿಷರಿಗೆ ನೋಡಪ್ಪ ಸಂಸ್ಕೃತ ಕಲೀರಿ, ಆಮೇಲೆ ನಾವು ಇದನ್ನು ಹೇಳಬಹುದು ಅಂತ ಅನಿಸ್ಬಿಡತ್ತೆ. ಅಷ್ಟು ಕನ್ನಡ ಮೊದಲಾದ ಭಾಷೆಗಳು ಅದಕ್ಕೆ ಹತ್ತಿರ. ಯಾಕೆಂದ್ರೆ ಸಂಸ್ಕೃತ ಭಾಷೆಯ ಮಗಳು. ನಾವಿದನ್ನು ತಪ್ಪಿಸಿಕೊಂಡ್ರೆ, ಈ ಭಾಷೆಯನ್ನು ತಪ್ಪಿಸಿ ಹಿಡಿದ್ರೆ ನಾವು ಎಂತ ಲಾಸ್ ಮಾಡ್ಕೊಳ್ತೇವೆ. ನಮ್ಮ ಮಕ್ಕಳಿಗೆ ಎಂತಹ ಮಾಡುವ ದ್ರೋಹ ಅದು. ಯಾಕೆಂದ್ರೆ ಅವರಿಗೆ ಇದರಿಂದ ಅರ್ಥ ಮಾಡ್ಕೊಳ್ಳಿಕ್ಕಲ್ಲ. ನಾವು ಇಲ್ಲ ಅವ್ರಿಗೆ ಅರ್ಥ ಆಗೋಲ್ಲ, ಅದು ನಾವು ಮಾಡ್ತಾ ಇರುವ ದ್ರೋಹ. ಅದು ಅರ್ಥ ಮಾಡ್ಕೊಳ್ಬೇಕು. ಹೌದು, ಅದು ಉದ್ಯೋಗಕ್ಕೆ ಅಂತ ಕಲೀಲಿ, ಇಲ್ಲ ಅಂತ ಅನ್ನಲ್ಲ. ಆದ್ರೆ ನಾವು ಇದನ್ನ ಹೇಳಿದೆ ಹೋದರೆ ಅವರಿಗೆ ಇದು ಅರ್ಥ ಆಗಲ್ಲ. ಇರಲಿ, ಅಧ್ಯಾತ್ಮ ಅಂದರೆ ಇದು. ಸೊ ಅಧ್ಯಾತ್ಮ ಅಂದರೆ ನಾವು ಸ್ಪಿರಿಚುವಲ್ ಅಂತ ಅನುವಾದ ಮಾಡ್ಲಿಕ್ಕೆ ಆಗಲ್ಲ. ಅದನ್ನ ಹೇಳಿದ್ದು. ಅಧ್ಯಾತ್ಮಂ ಯದಿದಂ ತಾತ ಪುರುಷಸ್ಯೇಹ ವಿದ್ಯತೆ ತತ್ತೇಹಂ ಸಂಪ್ರವಕ್ಷ್ಯಾಮಿ. ನಮ್ಮ ಗುರುಗಳು ಒಂದು ಮಾತು ಹೇಳಿದ್ರು ಇದರಲ್ಲಿ, ಗೋಖಲೆ ಇನ್ಸ್ಟಿಟ್ಯೂಟ್ ಅಲ್ಲಿ. ಭ್ರೂಣ ಹತ್ಯ ಏನಿದೆ ಅದನ್ನ, ಭ್ರೂಣ ಹತ್ಯೆಯ ಪಾಪವನ್ನು ನಾವು ಪರಿಹರಿಸ್ಕೊಳ್ಬೇಕು ಅಂದ್ರೆ ಇದನ್ನು ಪಾರಾಯಣ ಮಾಡಬೇಕು ಅಂತ ಬರುತ್ತೆ. ಇದರಲ್ಲೇ ತೈತ್ತಿರಿಯ ಉಪನಿಷತ್ತಿನಲ್ಲೇ ಅವರೊಂದು ಸೊಗಸಾದ ಮಾತು ಹೇಳಿದ್ರು. ಭ್ರೂಣ ಹತ್ಯೆ ಅಂತ ಹೇಳಿದ್ರೆ ಎರಡು ತರಹದ ಭ್ರೂಣ ಹತ್ಯೆ ಇದೆ. ಒಂದು ಭ್ರೂಣ ಹತ್ಯೆ ಅಂತ ಹೇಳಿದ್ರೆ ಮಗು ಗರ್ಭದಲ್ಲಿದ್ದಾಗ ಕೊಂದು ಬಿಡುವುದು, ಅದು ಭ್ರೂಣ ಹತ್ಯೆ. ಅದು ಅತ್ಯಂತ ಪಾಪ. ಶಾಸ್ತ್ರ ಭ್ರೂಣ ಹತ್ಯೆಯನ್ನ ನಿಷೇಧ ಮಾಡಿದಷ್ಟು ಉತ್ಕಟವಾಗಿ ಇನ್ಯಾವುದನ್ನೂ ನಿಷೇಧ ಮಾಡಿಲ್ಲ. ಇನ್ನೊಂದು ಭ್ರೂಣ ಹತ್ಯೆ ಇದೆ, ನಮ್ಮ ಮಕ್ಕಳಿಗೆ ಈ ಸಂಪತ್ತನ್ನು ಕೊಡದೇ ಇರೋದು. ಅದೇ ತ್ರಿಸುಪರ್ಣ ಸೂಕ್ತದಲ್ಲಿ ಬರುತ್ತೆ. ಭ್ರೂಣ ಹತ್ಯಾಂವಾ ಏತೇಘ್ನಂತಿ ಅಂತ ಏನೋ ಬರುತ್ತೆ. ಭ್ರೂಣ ಹತ್ಯೆಯ ಪಾಪವನ್ನೂ ಇದು ಪರಿಹಾರ ಮಾಡುತ್ತೆ ಅಂತ. ಆ ಭ್ರೂಣ ಹತ್ಯೆ ಅವ್ರ ಬಗ್ಗೆ ಮಾತನಾಡ್ತಾ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಭಾಷೆಯನ್ನು ಕೊಡದೇ ಇರೋದು ಕೂಡ, ಒಳ್ಳೆಯ ಶಾಸ್ತ್ರವನ್ನು ಕೊಡದೇ ಇರೋದು ಭ್ರೂಣ ಹತ್ಯೆಯೇ.
ನಾವೀಗ ಯಾವ ಭ್ರಮೆಯಲ್ಲಿ ಜನರನ್ನು ಬೆಳೆಸ್ತಾ ಇದ್ದೇವೆ? ಲೌಕಿಕ ಮಾರ್ಗ ಬಿಟ್ಟುಬಿಡಿ, ಅದರಲ್ಲಿ ಇದೇನು ಬೇಡ, ನೀನು ಒಂದು ಸ್ವಾಮಿಗಳಿಗೋ ಒಬ್ಬರು ಇದರ ಪ್ರತಿನಿಧಿಯಾಗಿರುವ ಒಂದು ಓಲ್ಡ್ ಮಾನ್ಯುಮೆಂಟಿನ ತರಹ ಇರುವ ಅಥವಾ ಮ್ಯೂಸಿಯಂ ತರಹ ಇರುವ ಆಚಾರ್ಯರಿಗೆ ಒಂದು ನಮಸ್ಕಾರ ಹಾಕಿ ಒಂದು 100 ರೂಪಾಯಿ ಕೊಡು, ಉದ್ಧಾರ ಆಗು ಅನ್ನುವ ಮನೋಭಾವ ಹೊರಗಡೆಯ ಲೌಕಿಕರಲ್ಲಿ. ಇದನ್ನು ಓದುವವರಲ್ಲಿ ಅಕಾಡೆಮಿಕ್ ಆದ ಟೆಕ್ಸ್ಟ್ ಏನಿದೆ ಅದನ್ನು ಓದ್ಬಿಡು, ಸ್ವಾಮಿಗಳು ನಿನಗೆ ಗೌರವ ಕೊಡ್ತಾರೆ, ಶಾಲ ಹಾಕ್ತಾರೆ, ಜನ ನಿನ್ನ ಬಗ್ಗೆ ಹೋ ಅಂತ ತಿಳ್ಕೊತಾರೆ ಅಷ್ಟೇ. ನಾವು ಅರ್ಥ ಮಾಡಿಕೊಳ್ಳಬೇಕು ಇದು ಅಂತ ಹೇಳಿ ಇಬ್ರಿಗೂ ಇಲ್ಲ. ಎರಡು ಎಕ್ಸ್ಟ್ರೀಮ್ ಸಾಂಪ್ರದಾಯಿಕರು ಅಂತ ಅಂದುಕೊಂಡವರು, ಮಾಡರ್ನ್ ಅಂತ ಅಂದುಕೊಂಡವರು ಇಬ್ಬರು ಮಾಡ್ತಾ ಇರುವ ಭ್ರೂಣ ಹತ್ಯೆ ಅದ್ಯಾವುದು ಅಂದರೆ ಇದೆ ಅಂತ ನನಗೆ ಮಹಾಭಾರತವನ್ನು ಓದುವಾಗ ಗಾಢವಾಗಿ ಅನ್ನಿಸ್ತಾ ಇರುವುದೇ ಅದು. ಮಹಾಭಾರತದ ಶ್ಲೋಕವನ್ನು ಓದು ಅಂತ ಹೇಳುವ ಒಬ್ಬನೇ ಒಬ್ಬ ಪ್ರಾಚೀನ ಪಂಡಿತನನ್ನು ನಾನು ಇದುವರೆಗೂ ಕಂಡಿಲ್ಲ, ಯಾಕೆಂದ್ರೆ ಅವನೇ ಓದಿರಲ್ಲ. ಇನ್ನು ಶಾಸ್ತ್ರದ ಏನು ಹೇಳ್ತಾರೆ ತಿಳ್ಕೊಳಪ್ಪ ಅಂತ ಹೇಳಿ ತಂದೆ ಹೇಳದೆ ಹೋದ್ರು ಎಷ್ಟೋ ಜನ ಮಕ್ಕಳು ಪ್ರಚೋದಿತರಾಗಿ ಬರ್ತಾರೆ, ಏನಿದೆ ಅಂತ. ಅವ್ರಿಗೆ ನಾವು ಕೊಡ್ತಾ ಇರೋದೇನನ್ನ? 500 ವರ್ಷದ ಸಂಪ್ರದಾಯವನ್ನ. ಅದೋ ತೀರಾ ಶಾಸ್ತ್ರ ವಿರುದ್ಧ. ಹೀಗಾಗಿ ನಾವೆಲ್ಲ ಭ್ರೂಣ ಹತ್ಯೆಗೆ ಒಳಗಾಗುವಂತಹ ಒಂದು ಸಮಸ್ಯೆ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಧ್ಯಾತ್ಮ ಅನ್ನೋ ಮಾತಿಗೆ ಶುರು ಆಯಿತು, ಅದಕ್ಕೆ ಭಾಷೆ ಉಳಿಸ್ಬೇಕು ಅನ್ನೋದ್ರ ಮೇಲೆ ಶುರು ಆಯಿತು. ಈಗ ಮತ್ತೆ ಮರಳಿ ಮಣ್ಣಿಗೆ ಮಹಾಭಾರತಕ್ಕೆ ಬರೋಣ. ಅಧ್ಯಾತ್ಮಂ ಯದಿದಂ ತಾತ ಪುರುಷಸ್ಯೇಹ ವಿದ್ಯತೆ. ಅಧ್ಯಾತ್ಮ ಅಂದರೆ 3 ಅರ್ಥದಲ್ಲಿ ತೆರೆದುಕೊಳ್ಳುತ್ತೆ. ಆತ್ಮ ಅಂತ ಹೇಳಿದ್ರೆ ದೇಹ ಅಂತ. ಈ ದೇಹದ ಸುತ್ತ ಏನಿದೆ ಅದು ಅಧ್ಯಾತ್ಮ. ಅಧ್ಯಾತ್ಮ ಅಂತ ಹೇಳಿದ್ರೆ ಆತ್ಮ ಅಂದರೆ ಮನಸ್ಸು, ಮನಸ್ಸಿನ ಸುತ್ತ ಏನಿದೆ ಅದು. ಮನಸ್ಸನ್ನು ದಾಟಿ ಜೀವನ ಸುತ್ತ ಏನಿದೆ ಅದು ಅಧ್ಯಾತ್ಮ. ದೇವರ ಸುತ್ತ ಏನಿದೆ ಅದು ಅಧ್ಯಾತ್ಮ. ಅಷ್ಟನ್ನು ಹೇಳ್ತಾನೆ. ಮೊದಲು ದೇಹ. ದೇಹ ಅಂತ ತೆಗೆದುಕೊಂಡಾಗ ಈ ದೇಹದ ಸುತ್ತ ಕಾಣಿಸುವಂಥದ್ದು, ದೇಹದಿಂದ ಕಾಣಿಸುವಂಥದ್ದು ಭೂಮಿ, ಗಾಳಿ, ಬೆಂಕಿ, ನೀರು, ಆಕಾಶ, ಇದು 5. ಇದು ನಮ್ಮ ಸುತ್ತ ಫಸ್ಟ್ ತೋರುವಂಥದ್ದು. ಪಂಚೈವ ಮಹಾಭೂತಾನಿ ಪಂಚೈವ ಸಾಗರಸ್ಯ ಊರ್ಮಯೋ ಯಥಾ. ಕಡಲಿನಲ್ಲಿ ತೆರೆಗಳ ಹಾಗೆ ಈ ಬ್ರಹ್ಮಾಂಡದಲ್ಲಿ ಮಹಾಭೂತಗಳ ಸ್ಥಾನ. ಇದು ದೇಹದ ಸುತ್ತ ಇರುವಂಥದ್ದು, ಇದು ಅಧ್ಯಾತ್ಮವೇ. ಪ್ರಸಾರ್ಯೇಹ ಯಥಾಂಗಾನಿ ಕೂರ್ಮ ಸಂಹರತೆ ಪುನಃ ತದ್ವನ್ಮಹಾಂತಿ ಭೂತಾನಿ ಸರ್ವಂ ಸ್ಥಾವರ ಜಂಗಮಂ. ಇದರಲ್ಲಿ ಇರುವಂತಹ ಈ ದೇಹ ಏನಿದೆ, ಈ ದೇಹದ ಇಂದ್ರಿಯಗಳು, ಇದನ್ನ ವಿತ್ಡ್ರಾ ಮಾಡ್ಕೊಳ್ಳಿಕ್ಕೆ ಕಲಿಬೇಕು. ಅದು ಮನಸ್ಸಿಗೆ ಸಂಬಂಧಪಟ್ಟದ್ದು, ಅದು ಅಧ್ಯಾತ್ಮ. ಅದಾದ ಮೇಲೆ ಈ ಇಂದ್ರಿಯ, ಈ ಮನಸ್ಸು ಕೂಡ ನಿಷ್ಕ್ರಿಯವಾಗುವ ಪರಿಸ್ಥಿತಿ ಇದೆ, ಪ್ರಳಯ. ಆ ಪ್ರಳಯದಲ್ಲಿಯೂ ಉಳಿಯುವಂಥದ್ದು ಒಂದಿದೆ, ಅದು ಜೀವ. ಇಷ್ಟನ್ನ ಅವರು ಹೇಳ್ತಾರೆ ವೇದವ್ಯಾಸರು. ಶುಕಾಚಾರ್ಯರು ಅಲ್ಲಿಂದ ಮುಂದೆ ಹೇಳ್ತಾರೆ, ಅಕರೋದ್ಯಚ್ಛರೀರೇಷು ಕಥಂ ತದುಪಲಕ್ಷಯೇ ಇಂದ್ರಿಯಾಣಿ ಗುಣಾಃ ಕೇಚಿತ್ ಕಥಂ ತಾನ್ ಉಪಲಕ್ಷಯೇ. ಸ್ವಲ್ಪ ಹಿಂದೆ ಹೋಗೋಣ ಅಂತ. ನೀವು ಹೇಳಿದ್ರಿ
ಪಂಚಮಹಾಭೂತಗಳು ಇಂದ್ರಿಯಗಳಲ್ಲಿ ನೆಲೆಗೊಂಡಿವೆ ಅಂತ. ಅದನ್ನ ಅಲ್ಲಿಂದಲೇ ಹೇಳಿ ನನಗೆ. ವಸ್ತುತಃ ಹಿಂದೆ ಎಲ್ಲ ಹೇಳಿದ್ದಾರೆ. ಆದರೆ ಶುಕಾಚಾರ್ಯರು ಕೇಳಿದಾಗ ವೇದವ್ಯಾಸರು ಹೇಳ್ತಾರೆ, ನಾವು ಮೊದಲು ತಿಳ್ಕೊಂಡದ್ದಕ್ಕಿಂತ ಒಂದು ವಿಶೇಷ ಜಾಸ್ತಿ ತಿಳ್ಕೊತೇವೆ. ಯಾಕೆಂದ್ರೆ ವೇದವ್ಯಾಸರು ಶುಕಾಚಾರ್ಯರಿಗೆ ಹೇಳ್ತಾ ಇದ್ದಾರೆ. ಆದ್ದರಿಂದ ಯಾಕೆಂದ್ರೆ ವಕ್ತೃವಿನ ಪಾಯಿಂಟ್ಗಳು ಶ್ರೋತೃವಿನ ಕುತೂಹಲಕ್ಕನುಗುಣವಾಗಿ ಬೇರೆ ಬೇರೆಯಾಗಿ ಬರ್ತವೆ. ಅದೇ ವಿಷಯ ಇರಬಹುದು. ಅನುವ್ಯಾಖ್ಯಾನ ಅಂತ ಒಂದು ಗ್ರಂಥ ಇದೆ ಮಧ್ವಾಚಾರ್ಯರದ್ದು. ಅದರಲ್ಲಿ ಮಧ್ವರು ಎಲ್ಲ ಗ್ರಂಥಗಳಿಗೂ ಅನ್ವಯ ಆಗುವ ಹಾಗೆ ಒಂದು ಸಂಗತಿಯನ್ನ ಹೇಳ್ತಾರೆ. ಆಪ್ತಿ ಮೂಲ, ಯುಕ್ತಿ ಮೂಲ, ಶ್ರುತಿ ಮೂಲ ಅಂತ. ಒಂದರ ಗ್ರಂಥದ ಪ್ರಾಮಾಣ್ಯವನ್ನ ಅದು ಯಥಾರ್ಥವಾಗಿದೆ ಅಂತ ತೀರ್ಮಾನ ಮಾಡಬೇಕಾದ್ರೆ ನಿಮಿತ್ತಗಳೇನು? ಏನು ನಿಮಿತ್ತ? ಯಾವುದರಿಂದ ನೀವು ಈ ಗ್ರಂಥ ವಸ್ತುವನ್ನ ಇದ್ದ ಹಾಗೆ ಹೇಳ್ತಾ ಇದೆ ಅಂತ ತೀರ್ಮಾನ ಮಾಡ್ತೀರಾ? ಈ ಗ್ರಂಥ ಪ್ರಮಾಣ ಅಂತ ಹೇಳಿ ಏನು ಪ್ರೂಫ್? ಅಂತ ಕ್ಯಾ ಸಬೂತ್ ಹೈ? ಈ ಗ್ರಂಥ ಇದ್ದದ್ದನ್ನ ಇದ್ದಂತೆಯೇ ಹೇಳುತ್ತೆ ಅನ್ನೋದಕ್ಕೆ ಏನು ನಿಮಿತ್ತ? ನಾವು ಹೆಂಗಿದನ್ನ ತಿಳ್ಕೊಳ್ಬೇಕು? ಅದಕ್ಕೆ ಅವರು ಹೇಳ್ತಾರೆ ಆಪ್ತಿ ಮೂಲ, ಯುಕ್ತಿ ಮೂಲ, ಶ್ರುತಿ ಮೂಲ. ಶ್ರುತಿ ಮೂಲ ಅಂದ್ರೆ ಏನು? ಅಪೌರುಷೇಯವಾದ ವೇದದಲ್ಲಿ ಹೇಳಿದ್ದನ್ನ ಯಾವ ಗ್ರಂಥ ವ್ಯಾಖ್ಯಾನ ಮಾಡುತ್ತೆ ಅದು ಪ್ರಮಾಣ. ಯಾಕೆಂದ್ರೆ ವೇದ ಅಪೌರುಷೇಯ, ಅದರಿಂದಾಗಿ ದೋಷಗಳಿಲ್ಲ. ದೋಷವಿಲ್ಲದ ವೇದದಲ್ಲಿ ಏನು ಹೇಳಿದೆ ಅದನ್ನ ಯಾವುದು ಪ್ರೂವ್ ಮಾಡುತ್ತೆ? ಅಲ್ಲಿ ಶ್ರುತಿ ಮೂಲ ಇದೆ ಅಂತ. ನಮಗೆ ಯುಕ್ತಿ ಅಂತಂದ್ರೆ ಜೋಡಣೆ. ಆತ್ಮದ ನಡೆ, ಮನಸ್ಸಿನ ನಡೆ, ಇದನ್ನ ದೇಹದ ನಡೆ ಹಾಗೂ ಪ್ರಪಂಚದ ನಡೆಗೆ ಜೋಡಿಸತ್ತಲ್ಲ, ಅದು ಯುಕ್ತಿ. ಆಚಾರ್ಯರು ಮಾಡಿದ್ದು ಅದನ್ನೇ. ಯುಕ್ತಿ ಅಂದ್ರೆ ಜೋಡಣೆ, ಒಳ ಹೊರಗಿನ ಸಂಗತಿಗಳ ಜೋಡಣೆ, ಕಾಣುವ ವಸ್ತುಗಳ ಜೋಡಣೆ ಯುಕ್ತಿ. ಕಂಡದ್ದರಿಂದ ಕಾಣದ್ದನ್ನ ಚಿಂತಿಸುವುದು ಹೇಗೆ? ಅದು ಯುಕ್ತಿ. ಈಗ ನೀವು ಯುಕ್ತಿ ಅಂತಂದ್ರೆ ಹೊರಗಡೆ ಪರಿಷ್ಕಾರಗಳನ್ನು ಕೇಳಬೇಕು, ತಲೆ ಕೆಡತ್ತೆ. ಅದನ್ನ ಚಂದ ಮಾಡಿ ಹೇಳಲಿಕ್ಕೆ ಬರುತ್ತೆ. ಯುಕ್ತಿ ಯೋಗ ಸಂಯೋಗ ಇತ್ಯರ್ಥ. ಯಾವುದಕ್ಕೆ ಸಂಯೋಗ? ಜಗತ್ತಿನ ಅನಾದ್ಯನಂತ ನಿಯಮಗಳಿಗೂ ವರ್ತಮಾನಕ್ಕೂ ಇರುವ ಸಂಯೋಗ, ಕಂಡಿದ್ದಕ್ಕೂ ಕಾಣದ್ದಕ್ಕೂ ಇರುವಂತಹ ಸಂಯೋಗ. ಈ ತರಹ ತಿಳುವಳಿಕೆಗೂ ತಿಳಿಯಲ್ಪಡಬೇಕಾದದ್ದಕ್ಕೂ ಇರುವಂತಹ ಸಂಯೋಗ. ನಮಗೆ ಇದೊಂದು ತಿಳುವಳಿಕೆ ಬಂದಿದೆ, ಇದರಿಂದ ಅಂತಿಮವಾಗಿ ತೀರ್ಮಾನ ಮಾಡಬೇಕಾದ ಯಾವುದು? ನಿರ್ಣಯಗಳಿಗೆ, ನಿರ್ಣಯ ಮತ್ತೆ ನಿರ್ಣಯ, ಅವುಗಳಿಗಿರುವಂತಹ ಯುಕ್ತಿ ಜೋಡಣೆ, ಇದನ್ನ ತಿಳಿಸುವಂತಹ ಗ್ರಂಥ ಪ್ರಮಾಣ. ಯುಕ್ತಿ ಮೂಲತಯಾ ಚೈವ. ಆಮೇಲೆ ಮೊದಲನೆಯದ್ದು ನಾನು ಉಲ್ಟಾ ಬಂದಿದ್ದು. ಮೊದಲು ಶ್ರುತಿ ಮೂಲ, ಯುಕ್ತಿ ಮೂಲ, ಆಪ್ತಿ ಮೂಲ. ಅಲ್ಲಿ ಶ್ಲೋಕ ಹೇಗಿದೆ ಅಂದ್ರೆ ಆಪ್ತಿ ಮೂಲತಯಾ ಚೈವ, ಶ್ರುತಿ ಮೂಲತಯ ತಥಾ ಯುಕ್ತಿ ಮೂಲತಯ ಚೈವ. ಆ ತರಹ ಯುಕ್ತಿ ಮೂಲತಯ ಚೈವ, ಶ್ರುತಿ ಮೂಲತಯ ತಥಾ ಅಂತ ಇರಲಿ, ಮೂರು ಇದು. ನಾನು ಸ್ವಲ್ಪ ಉಲ್ಟಾ ಬಂದೆ. ಇನ್ನೊಂದು ಆಪ್ತಿ ಮೂಲ ಅಂತ. ಆಪ್ತಿ ಮೂಲ ಅಂದ್ರೆ ಎಂತ ಗೊತ್ತಾ? ವಕ್ತೃ ಶ್ರೋತೃ ಪ್ರಸಕ್ತೀನಾಂ ಯದಾಪ್ತಿರನುಕೂಲತಾ. ಯಾರು ಹೇಳಿದವನು?
ಹೇಳಿದವನು ಯಾರು ಅವನು ತೀರ್ಮಾನ ಮಾಡಬೇಕು. ಹೇಳಿದವನು ಯಾರು, ಆ ಹೇಳುವವನಿಗೆ ಇರುವ ಅರ್ಹತೆಗಳೇನು? ವಕ್ತೃ ಅವನ ಮನಸ್ಸು ಹೇಗೆ ಪರಿಷ್ಕಾರಗೊಂಡಿತ್ತು, ಅವನ ಮನಸ್ಸಿನ ಹಿನ್ನೆಲೆ ಏನು, ಇವುಗಳನ್ನೆಲ್ಲ ತಿಳ್ಕೊಳ್ಬೇಕಾಗತ್ತೆ. ಈಗ ನೀವು ಇದು ಗೊತ್ತಿರೋದೇನೆ ಮೈನ್ ಕೆಂಪ್ ಓದಿದ್ರೆ, ಮೈನ್ ಕೆಂಪ್ ಅಂತ ಹೇಳಿ ಹಿಟ್ಲರ್ನ ಒಂದು ಕೃತಿ. ಕೆಂಪ್ ಅಂತಂದ್ರೆ ಜರ್ಮನ್ನಲ್ಲಿ ಯುದ್ಧ ಅಂತ, ನನ್ನ ಹೋರಾಟ. ನೀವು ಓದಿದ್ರೆ ಯು ವಿಲ್ ಬಿ ಕನ್ವಿನ್ಸ್ಡ್. ಏನಂತ? ಹಿಟ್ಲರ್ ವಾಸ್ ರೈಟ್ ಅಂತ ಅಷ್ಟು ಚಂದ ಮಾಡಿ ಅವನು ಪ್ರತಿಪಾದನೆ ಮಾಡಿದ್ದಾನೆ. ಹೌದಾ? ಹಾಗಂತ ಹೇಳಿ ನೀವು ಐನ್ಸ್ಟೈನ್ನ ಪತ್ರಗಳನ್ನು ಓದಿದ್ರೆ, ಅಯ್ಯೋ ಇವನು ಕರೆಕ್ಟು, ಹಿಟ್ಲರ್ನ ವಿರೋಧಿಸಿದ ಇವನು ಕರೆಕ್ಟು ಅಂತ. ನೀವು ಎಲ್ಲನೂ ಕರೆಕ್ಟು ಅಂತ ಅನ್ಸತ್ತೆ, ಆಪ್ತಿ ಮೂಲತಃ ತಿಳಿದೇ ಹೋದಾಗ. ಅದಕ್ಕೆ ವಕ್ತೃ ಯಾರು, ಯಾವ ಪರಿಸರದಿಂದ ಬೆಳೆದವನು, ಅವನ ಮನಸ್ಸಿನ ಮೇಲೆ ಏನು ಪ್ರಭಾವ ಆಗಿತ್ತು, ಅದನ್ನು ನೋಡಬೇಕಾಗತ್ತೆ. ಇನ್ನು ಶ್ರೋತೃ, ಕೇಳುವವನು ಎಂಥವನು ಅಂತ. ಅವನು ಸರಿಯಾಗಿ ಅರ್ಥ ಮಾಡ್ಕೊಂಡೋ ಮಾಡ್ಕೊಳ್ಳಿಲ್ವೋ, ಇಬ್ರು ಮುಖ್ಯ ಆಗ್ತಾರೆ. ಹೇಳುವವ ಕೇಳುವವ ಇಬ್ರು ಮುಖ್ಯ ಆಗ್ತಾರೆ. ಅವರ ಮನಸ್ಸಿನ ಸಂಗತಿ ಏನು, ಯಾಕೆಂದ್ರೆ ಯಾರ್ಯಾರನ್ನೋ ಕೇಳಿದ್ರೆ ಪರಂಪರೆಯ ಪ್ರತಿನಿಧಿ ಅಂತ ಯಾರನ್ನೋ ಕೇಳಿರ್ತಾರೆ, ನೋಡಿ ಅದು ಇದೇ ಇರೋದೇ ಹೀಗೆ ಅಂತ ಅಂದ್ಬಿಡ್ತಾರೆ. ನಾವು ಆ ಪರಂಪರೆಯಲ್ಲಿ ಏನೊಂದು ಮಾತು ಬಂದಿದೆಯಲ್ಲ ಅದನ್ನೂ ಕೆಲವೊಮ್ಮೆ ಮೀರಿ ಯೋಚನೆ ಮಾಡಬೇಕಾಗತ್ತೆ. ಇಲ್ಲಾಂದ್ರೆ ಈಗಾಗಲೇ ಏನು ಒಪ್ಕೊಂಡಿದ್ದಾರೆ ಅದು ಆಯ್ತು ಮುಗೀತು ಅಷ್ಟೇ ಅಂತ. ನೋಡಿ, ಮಧ್ವರ ಸಿದ್ಧಾಂತವನ್ನು ದ್ವೈತ 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 ಅಂತಾರೆ. ದ್ವೈತ ಅಂತ ಎಲ್ಲಿ ಹೇಳಿದ್ದಾರೆ? ಆಚಾರ್ಯ ಹೇಳಿದಾರ? ತತ್ವವಾದ ಅಂತ ಆಚಾರ್ಯರು ಹೇಳಿರೋದು. ಆಚಾರ್ಯ ಏನೂ ಹೇಳಲಿಲ್ಲ, ಗೀತೆಯನ್ನು ಹೇಳಿದ್ದಷ್ಟೇ. ಅವರು ಗೀತೆಗೆ ವ್ಯಾಖ್ಯಾನ ಬರುದು. ತತ್ವವಾದ ಅಂತ ಹೇಳಿ ನಂತರದ ಮಾತು ಬಂತು. ಅವರು ಸರ್ವಮೂಲ, ತಮ್ಮ ಕೃತಿಗಳ ಸಮೂಹಕ್ಕೆ ಸರ್ವಮೂಲ ಅಂತನೂ ಎಲ್ಲೂ ಹೇಳಲಿಲ್ಲ, ಗೀತೆಯನ್ನೇ ಹೇಳಿದ್ರಷ್ಟೇ. ಅವ್ರದ್ದು ದ್ವೈತವಾದ ಅಲ್ಲ. ಎಲ್ಲರೂ ದ್ವೈತ ಸಿದ್ಧಾಂತ ಅಂತಾರೆ. ಆಚಾರ್ಯ ಭೇದ ಮಾತ್ರ ಹೇಳಿದ್ದ. ಎಲ್ಲಿ ಯಾವುದನ್ನು ಒಪ್ಪಬೇಕೋ ಅಲ್ಲಿ ಎಲ್ಲವನ್ನೂ ಹೇಳಿದ್ರು. ದೇವರಿಗೂ ದೇವರ ರೂಪಗಳಿಗೂ ಅಭೇದವನ್ನು ಹೇಳಿದ್ರು, ಅಭೇದನೂ ಇದೆ. ಜೀವರಿಗೂ ಜೀವರ ಗುಣಗಳಿಗೂ ಏನಿದೆ ಅದನ್ನು ಹೇಳಿದ್ರು, ಭೇದ ಭೇದ. ಆಮೇಲೆ ಜೀವರ ನಡುವೆ ದೇವರ ನಡುವೆ, ಜಡ ಹಾಗೂ ದೇವರ ನಡುವೆ, ಜಡ ಹಾಗೂ ಜಡದ ನಡುವೆ ಭೇದವನ್ನು ಹೇಳಿದ್ದಾರೆ. ಹೀಗಾಗಿ ಆಚಾರ್ಯರು ಭೇದ ಮಾತ್ರ ಹೇಳಿದ್ರ? ಇಲ್ಲ. ನಾವು ದ್ವೈತ ಸಿದ್ಧಾಂತ ಅಂತ ಯಾಕೆ ಕರಿಬೇಕು? ತತ್ವವಾದ ಅನ್ನಿ ಅಷ್ಟೇ. ಯಾರೋ ವಾದಕ್ಕಾಗಿ ಮಾಡಿದ್ದು. ದೊಡ್ಡ ದೊಡ್ಡವರೇ ದ್ವೈತ ಮತ ಅಂತ ಕರೀತಾರೆ, ಒಪ್ಕೋಣ. ಆದರೆ ಆಚಾರ್ಯ ಭೇದ ಮಾತ್ರ ಹೇಳಿದ್ದ ಅಂತ ಪ್ರಶ್ನೆ ಬಂದರೆ ಇಲ್ಲ ಅಂತ ಉತ್ತರ ಬರುತ್ತೆ. ನಾನು ಈ ಎಲ್ಲ ಹೊರಗಡೆ ಅವ್ರು ಹೇಳ್ತಾರಲ್ಲ ಅದನ್ನು ಮೀರಿ ಒಂದು ಓದಬೇಕಾಗುತ್ತೆ. ಅದನ್ನೆಲ್ಲ ಹೊರಗಡೆ ಬಿಟ್ಬಿಡ್ಬೇಕು. ಅದನ್ನು ನಾವು ವಿ ಶುಡ್ ಅಟೆಂಡ್. ವೈಯಕ್ತಿಕವಾಗಿ ಪರ್ಸನಲಿ ನಾವು ಅದನ್ನು ಅಡ್ಮಿಟ್ ಮಾಡಿದಾಗ, ವೆನ್ ವಿ ಅಡ್ಮಿಟ್ ಪರ್ಸನಲಿ, ನಾವು ಇದನ್ನು ತೀರ್ಮಾನ ಮಾಡಬಹುದು. ಓ ಹೀಗೆ ವಾಸ್ತವ. ಹೀಗಾಗಿ ಅದರಿಂದ ಆಚೆ ಬರಬೇಕು. ಇದು ವಕ್ತೃ ಯಾರು, ಶ್ರೋತೃ ಯಾರು. ಆಮೇಲೆ ಪ್ರಸಂಗ. ವಕ್ತೃ ಶ್ರೋತೃಗಳಿದ್ರೂ ಕೂಡ ಪ್ರಸಂಗ ತಮಾಷೆ ಇದ್ದಾಗಿದ್ರೆ ಅಲ್ಲಿ ನಗೋದೇ ಉದ್ದೇಶ, ಅಲ್ಲಿ ವಾಸ್ತವ ಎಣಿಕೆಗೆ ಕೂಡ ಬರೋದಿಲ್ಲ. ನಮ್ಮ ಗುರುಗಳ ಮತ್ತೆ ನನ್ನ ನಡುವೆ ನಡೆದ ಒಂದು ಘಟನೆಯನ್ನೇ ಹೇಳುತ್ತೇನೆ.
ನಾನು ಅವಾಗ ಟಿ ವಿಯಲ್ಲಿ ಮುಖ ತೋರಿಸ್ತಾ ಇದ್ದೆ ಯಾವುದೋ ಒಂದು ಹಣೆ ಬರಹದಿಂದ. ಟಿ ವಿ ಪರದ ಮೇಲೆ ನನ್ನ ಮುಖ ಕಂಡ ಕೂಡಲೇ ಕೆಲವರೆಲ್ಲ ಚಿಕ್ಸಾಬಿ ಬಂದ ಅಂತ ಅನ್ನೋರು. ನಾನು ಇದು ಗುರುಗಳಿಗೂ ತಲುಪಿತು. ಏನೋ ನಿನ್ನ ಚಿಕ್ಸಾಬಿ ಅಂತಾರೆ, ದೊಡ್ಡ ಸಾಬಿ ಯಾರು ಒಂದು ತಾವೇ ಎಂದೆ. ಅಲ್ಲಿ ತಮಾಷೆ ಮಾತ್ರ ಇದ್ದದ್ದು. ವಕ್ತೃವಿನ ಬಗ್ಗೆ ಗೌರವ ಇದೆ, ಅವ್ರಿಗೆ ಶ್ರೋತೃವಿನ ಬಗ್ಗೆ ಪ್ರೀತಿ ಇದೆ. ಆದರೆ ಪ್ರಸಂಗ ಯಥಾರ್ಥವನ್ನು ತಿಳಿಸುವಂಥದ್ದಲ್ವೇ ಅಲ್ಲ. ಹಾಗೆ ವಕ್ತೃ ಶ್ರೋತೃ ಪ್ರಸಕ್ತಿ ಪ್ರಸಂಗ ಇವು ಮೂರು ಕೂಡಿದಾಗ ಮಾತ್ರ ಆ ಗ್ರಂಥ ಪ್ರಮಾಣ ಆಗುತ್ತೆ. ಅದು ಆಪ್ತಿ ಮೂಲತ ಇದೆ ಅಂತ. ಹೀಗಾಗಿ ಆಪ್ತಿ ಮೂಲತ, ಶ್ರುತಿ ಮೂಲತ, ಯುಕ್ತಿ ಮೂಲತ, ಇದು ಒಂದನ್ನು ಪ್ರಾಮಾಣ್ಯ ಅಂತ ಹೇಳಿ ತೀರ್ಮಾನ ಮಾಡಲಿಕ್ಕೆ ಇರುವಂತಹ ಕ್ರೈಟೀರಿಯಾ. ಇಷ್ಟು ಸರಳವಾಗಿ ನಾರಾಯಣ ಪಂಡಿತಾಚಾರ್ಯರು ನಯಚಂದ್ರಿಕೆಯಲ್ಲಿ ನಮಗೆ ಕೊಟ್ಟಿದ್ದಾರೆ. ನೀವು ಇದೇ ವಿಷಯವನ್ನು ತಗೊಂಡು ಹೋಗಿ ಇಲ್ಲಿ ಕೇಳಿ, ಈಗ ಅವ್ರು ಏನು ಹೇಳ್ತಾ ಇರ್ತಾರೆ ಅಂತ ಅವ್ರಿಗೆ ಅರ್ಥವಾಗದಷ್ಟು ಕಾಂಪ್ಲಿಕೇಶನ್, ಗೊಂದಲ, ಅದಕ್ಕೆ ಚಪ್ಪಾಳೆ ಪುರಸ್ಕಾರ. ಈ ತರಹ ಆಗಿದೆ ಪರಿಸ್ಥಿತಿ. ಅದರಿಂದ ಇವು ಅಷ್ಟು ನೋಡಬೇಕು. ಈಗ ಬನ್ನಿ, ವಕ್ತೃ ಯಾರು? ವೇದವ್ಯಾಸರು. ಶ್ರೋತೃ ಯಾರು? ಶುಕಾಚಾರ್ಯರು. ಪ್ರಸಂಗ ಏನು? ಮಗು ನಿನಗೆ ತತ್ವವನ್ನು ಹೇಳುತ್ತೇನೆ ಅಂತನ್ನುವ ಪ್ರಸಂಗ. ಸಿಚುಯೇಷನ್ ಎಷ್ಟು ಗಂಭೀರವಾಗಿದೆ. ವಕ್ತೃ, ಶ್ರೋತೃ, ಪ್ರಸಂಗ, ಇವು ಮೂರು ಕೂಡ ಅನುಕೂಲವಾಗಿದೆ. ಇಂತಹ ಸಂದರ್ಭದಲ್ಲಿ ಶಾಸ್ತ್ರವನ್ನು ನಾವು ನೋಡಬೇಕಾಗತ್ತೆ. ಹೀಗಾಗಿ ಈ ಹಿಂದೆ ನಾವು ಬೇರೆ ಕೇಳಿರಬಹುದು ಇದೇ ಸಂಗತಿಯನ್ನ. ಆದರೆ ಈಗ ಅವರು ಅದೇ ಸಂಗತಿ ಹೇಳಿದ್ರು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಳ್ತಾರೆ. ಅದನ್ನ ಏನು ಅಂತ ಹೇಳಿ ನೋಡೋಣ. ಏತತ್ತೇ ವರ್ತಯಿಷ್ಯಾಮಿ ಯಥಾವದನು ಪೂರ್ವತಃ ಶೃಣು ತತ್ವಂ ಯಹೈಕಾಗ್ರೋ ಯಥಾ ತತ್ವಂ ತಥಾ ಯಥಾ ಚ ತತ್. ಏತತ್ತೇ ವರ್ತಯಿಷ್ಯಾಮಿ, ಇದನ್ನು ನಾನು ನಿನಗಾಗಿ ಹೇಳುತ್ತೇನೆ. ವರ್ತಯಿಷ್ಯಾಮಿ ಅಂದ್ರೆ ನಿನ್ನ ಮುಂದೆ ಇರಿಸುತ್ತೇನೆ, ನಿನ್ನ ಮುಂದೆ ಪ್ರೆಸೆಂಟ್ ಮಾಡ್ತೇನೆ, ನಿನಗಾಗಿ ಇದನ್ನು ಮತ್ತೆ ಆವರಿಸುತ್ತೇನೆ ಅಂತ. ಶೃಣು ತತ್ವಮಿಹೈಕಾಗ್ರಹ, ಏಕಾಗ್ರನಾಗಿ. ಏಕ ಅಂದ್ರೆ ಭಗವಂತ, ಅಗ್ರ ಅಂದ್ರೆ ತುದಿ. ಏಕಾಗ್ರನಾಗಿ ಅಂದ್ರೆ ಭಗವಂತನನ್ನೇ ಉದ್ದೇಶಿಸಿಕೊಂಡು, ಭಗವಂತನನ್ನೇ ಮುಂದೆ ಮಾಡಿಕೊಂಡು ಕೇಳು. ಅಂದ್ರೆ ಭಗವಂತನ ತಿಳ್ಕೊಳ್ಬೇಕು ಅಂತ ಕೇಳು. ಯಥಾ ತತ್ವಂ ಯಥಾ ಚ ತತ್, ತತ್ವ ಏನು ಅನ್ನೋದನ್ನ ಕೇಳು. ನೋಡು, ಇಲ್ಲಿ ಇರುವ ಸಂಬಂಧವನ್ನ ಹೇಳ್ತೇನೆ. ಅಧ್ಯಾತ್ಮ ಸಂಬಂಧ, ಒಳಗಡೆ ಮತ್ತೆ ಹೊರಗಡೆಯನ್ನ ಬೆಸೆಯುವ ಕೊಂಡಿ ಯಾವುದು ಅಂತ ಹೇಳ್ತೇನೆ ಅಂತ. ಗೊತ್ತಿರೋದೇ ಇದು, ಗೊತ್ತಿಲ್ಲದೆ ಇರೋದೇನಲ್ಲ. ಆದರೆ ಒಳಗಡೆ ಹೊರಗಡೆಗೆ ಬೆಸೆಯುವ ಕೊಂಡಿ ಇದೆಯಲ್ಲ, ಇದು ನಮ್ಗೆ ಆಶ್ಚರ್ಯ ಆಗ್ಬೇಕು. ಆಮೇಲೆ ಇದನ್ನ ಕನಕದಾಸರು ನಿರೂಪಣೆ ಮಾಡಿದ್ದಾರೆ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ. ಇದು ಭಾಗವತದಲ್ಲಿಯೂ ಬಂದಿರೋದೆ. ಅದನ್ನ ಭಾಗವತದಲ್ಲಿ ಏನು ನಿರೂಪಿತವಾಗಿದೆ ಅದನ್ನೇ ಅವರು ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಅಂತ ಹೇಳಿದ್ದು. ಆ ರೀತಿ ಒಳ ಹೊರಗನ್ನ ಬೆಸೆಯುವ ಒಂದು ಸಂಗತಿ ಇಲ್ಲಿ ಇದೆ. ಅದನ್ನ ಸಮಯ ಆಗಿದೆ, ಅದರಿಂದಾಗಿ ನಾಳೆ ನೋಡೋಣ. ಕೃಷ್ಣ